ಮಾನ ಮರ್ಯಾದೆ ಏನಾರ ಕಾಂಗ್ರೆಸ್ ಪಕ್ಷದವ್ರಿಗೆ ಸರ್ಕಾರದವ್ರಿಗಿದ್ರೆ ಅವರೇನ್ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಹೇಳಬೇಕು. ರಾಜ್ಯದ ಜನತೆ ಮುಂದೆ, ದೇಶದ ಜನತೆ ಮುಂದೆ ಹೇಳಬೇಕು. ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಈ ದೇಶದಲ್ಲಿರ್ತಕ್ಕಂಥ 66 ಕೋಟಿ ಮಹಿಳೆಯರಿಗೆ, ಅಂದ್ರೆ 1 ಲಕ್ಷ ರೂಪಾಯಿ ಒಬ್ರು ಮಹಿಳೆಯರಿಗೆ ಅಂತ ಹೇಳಿದ್ರೆ 66 ಕೋಟಿ ಮಹಿಳೆಯರಿದ್ದಾರೆ. ಎಷ್ಟಾಯ್ತು? ಹೆಚ್ಚು ಕಮ್ಮಿ 60-65 ಲಕ್ಷ ಕೋಟಿ ಅದಕ್ಕೆ ಬೇಕಾಗ್ತದೆ. ಈ ರೀತಿ ಜನರಿಗೆ ಟೋಪಿ ಹಾಕೊಂಡು ಗ್ಯಾರಂಟಿಗಳು ನೆಪ ಮಾಡಿಕೊಂಡು ಜನರಿಗೆ ಟೋಪಿ ಹಾಕ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು, ನರೇಂದ್ರ ಮೋದಿಜಿಯವರು ಏನಿದ್ದಾರೆ ದೇಶದ ಪ್ರಧಾನಮಂತ್ರಿಗಳು, ನಿಜವಾಗ್ಲೂ ಕೂಡ ದೇಶದಲ್ಲಿರ್ತಕ್ಕಂಥ ಬಡವರು ರೈತರ ಬದುಕನ್ನು ಕಟ್ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನು ಇವರು ಚೊಂಬು ಹಿಡ್ಕೊಂಡು ಹೊರಟಿದ್ದಾರೆ, ಜನ ಇವತ್ತು ಚೊಂಬು ಕೊಟ್ಟಿದ್ದಾರೆ. ಏನ್ ಇಡೀ ದೇಶದಲ್ಲಿ 400ಕ್ಕೂ ಹೆಚ್ಚು ಸಂಸದರು ಗೆದ್ದಿದ್ರು ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ, ಇವತ್ತು 40ಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಜನ ಇವರಿಗೆ ಮಂಗಳಾರತಿ ಎತ್ತದ್ರಿಂದಲೇ ಇವತ್ತು ಈ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರತಕ್ಕಂಥದ್ದು. ಇವತ್ತೇನು ತಮ್ಮ ಏನು ಜಾಹೀರಾತು ಕೊಟ್ಟಿದ್ದಾರೆ, ಇವತ್ತು ರಾಜ್ಯದ ಜನರ ಮರ್ಯಾದೆ ತೆಗಿತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರ್ತಕ್ಕಂಥದ್ದು. ಇವ್ರಿಗೆ ತಕ್ಕ ಉತ್ತರ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಈ ರಾಜ್ಯದ ದೇಶದ ಮತದಾರರೇ ಈ ಮುಂದಿನ ಲೋಕಸಭಾ ಚುನಾವಣೆ ಉತ್ತರ ನೀಡ್ತಾರೆ. ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಹದಗೆಟ್ಟಿದೆ. ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು, ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಆದ್ರು, ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ, ಅಂದಿನಿಂದ ಇಂದಿನವರೆಗೂ ಸಹ ಇವತ್ತು ಕೊಲೆಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ನಿನ್ನೆ ಹುಬ್ಬಳ್ಳಿಯ ಪ್ರಕರಣ, ಹಾಡು ಹಗಲಲ್ಲೇ ಬಂದು ಒಬ್ಬ ಹೆಣ್ಮಗಳನ್ನ ಮರ್ಡರ್ ಮಾಡಿರ್ತಕ್ಕಂಥದ್ದು. ಯಾರು ಮಾಡಿರ್ತಕ್ಕಂಥದ್ದು? ಯಾಕೆ ಮಾಡಿರ್ತಕ್ಕಂಥದ್ದು? ಮೊನ್ನೆ ದಿನ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಅವರು ಅಲ್ಪಸಂಖ್ಯಾತರು ಬಂದು ದಬ್ಬಾಳಿಕೆ ಮಾಡ್ತಾರೆ, ಧಮಕಿ ಹಾಕ್ತಾರೆ ಅಂತ ಹೇಳಿದ್ರೆ ಇದಕ್ಕೆಲ್ಲವೂ ಕೂಡ ಹೊಣೆಗಾರಿಕೆ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಹೊರಬೇಕಾಗ್ತದೆ. ಯಾವ ವಿಧಾನಸೌಧದಲ್ಲಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇದರ ಪರಿಣಾಮ ರಾಜ್ಯದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು, ಕೊಲೆ ಮಾಡ್ತಾ ಇದೆ. ನೆನ್ನೆ ಮಡಿಕೇರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ತನಿಖೆ ಆಗಬೇಕು. ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ತೀರ್ಕೊಂಡಿರ್ತಕ್ಕಂಥದ್ದು, ಅವ್ರ ಮೇಲೆ ಕಾರ್ ಹರಿಸ್ಕೊಂಡು ನಿಲ್ಲಿಸ್ದೇನೆ ಹೋಗಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪುಡಾರಿಗಳು ರಾಜ್ಯದಲ್ಲಿ ಇವತ್ತೇನು ಕುಮ್ಮಕ್ ನೀಡ್ತಾ ಇದ್ದಾರೆ. ಏನು ಕಾಂಗ್ರೆಸ್ ಸರ್ಕಾರ ಸ್ವತಃ ಸರ್ಕಾರನೇ ಕುಮ್ಮಕ್ ಕೊಡ್ತಾ ಇದೆ. ಇದರ ಪರಿಣಾಮ ನಿನ್ನೆ ಒಂದೇ ದಿನ 8 ಜನರು ಇವತ್ತು ಹತ್ಯೆ ಆಗಿರ್ತಕ್ಕಂಥದ್ದು. ಇದು ಸಂಪೂರ್ಣ ಹೊಣೆಗಾರಿಕೆನ ಕಾಂಗ್ರೆಸ್ ಪಕ್ಷ ಹೊರಬೇಕಾಗ್ತದೆ. ಇವತ್ತು ರಾಜ್ಯದಲ್ಲಿ ಇವತ್ತು ಮಹಿಳೆಗೆ ಸುರಕ್ಷತೆ ಇಲ್ಲ. ಇವತ್ತು ಯಾವ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸಂಪೂರ್ಣ ಹೊಣೆನ ಹೊರಕೋಬೇಕಾಗ್ತದೆ. ಖಂಡಿತ ರೀ ಇದು. ಯಾಕೆಂತಂದ್ರೆ ಒಂದಲ್ಲ ಎರಡಲ್ಲ ಪದೇ ಪದೇ ಘಟನೆಗಳು ಮರುಕಳಿಸ್ತಾ ಇರ್ತಕ್ಕಂಥದ್ದು. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ, ಎಲ್ಲವೂ ಕೂಡ ಅರಾಜಕತೆಗೆ ಹೋಗ್ತಾ ಇರ್ತಕ್ಕಂಥದ್ದು. ಯಾರು ಏನ್ ಬೇಕಾದ್ರೂ ಮಾಡಬಹುದು ಅಂತಕ್ಕಂಥ ಮನೋಭಾವನೆಯನ್ನು ಬೆಳೆದಿದ್ದು ಇಡೀ ರಾಜ್ಯಕ್ಕೆ ಗಂಡಾಂತರ ತಂದಿಟ್ಟಿದೆ ಅದು ಕಾಂಗ್ರೆಸ್ ಸರ್ಕಾರ. ಇದಕ್ಕೆ ಉತ್ತರವನ್ನ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.